next day. ಸೊ ಬೆಳಗ್ಗೆನೇ ನಾವು ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ನೆನ್ನೆ ಹೋಟೆಲ್ ಉಡುಪಿ ಇನ್ನಲ್ಲಿ ಸ್ಟೇ ಆದ್ವಿ. ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ನಂತರ ಇವಾಗ ಆ ಉಡುಪಿ ಹೋಟೆಲ್ ಇನ್ನು ಪಕ್ಕದಲ್ಲೇ ಶ್ರೀಕೃಷ್ಣನ ದೇವಸ್ಥಾನ ಇರೋದು. ಸೊ ಹಾಗಾಗಿ ಇವಾಗ ಬಂದಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗೋಣ ಅಂತಿದ್ದೀವಿ. ಸೊ ಕಂಪ್ಲೀಟ್ ಐಟ್ನರಿನ ಈ ವಿಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿ. One hour later. ಸೊ ಇವಾಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಈಗ ಇಲ್ಲಿಂದ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾನಂತೂ ಫಸ್ಟ್ ಟೈಮ್ ಹೋಗ್ತಿರೋದು. ನಾನು ತುಂಬ ಸತಿ ಬಂದಿದ್ದೀನಿ ಉಡುಪಿಗೆ, ಬಟ್ ಆದ್ರೂ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಣ. ಅಲ್ಲಿನ ಒಂದಷ್ಟು ವಿಜುವಲ್ಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಂದಿದ ತಕ್ಷಣ ಪಾರ್ಕಿಂಗ್ ಒಂದು 30 ರೂಪಾಯಿ ತೊಗೊತಾರೆ. ನಿಮ್ಮ ಕಾರ್ನ ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಜಾಗದಲ್ಲಿ ನಾವು ಪಾರ್ಕ್ ಮಾಡಿದ್ವಿ. ಎದುರುಗಡೆನೇ ಪ್ಯಾರಡೈಸ್ ಐಲ್ ಬೀಚ್ ರೆಸಾರ್ಟ್ ಇದೆ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಈಗ ಈ ಕಡೆ ಹೋದರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಇರುತ್ತಂತೆ, ಅವರೇ ಕರ್ಕೊಂಡು ಹೋಗ್ತಾರಂತೆ. ನೋಡೋಣ ಬನ್ನಿ. ಇವತ್ತು ವೀಕ್ ಡೇ ಆದ್ರೂ ಇಷ್ಟೊಂದು ಜನ ಇದ್ದಾರೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ. ಅಲ್ಲಿ ಕರ್ಕೊಂಡೋಗಿ 1 hour 2 hours ಟೈಮ್ ಸ್ಪೆಂಡ್ ಮಾಡ್ಬೋದು. ಟಿಕೆಟ್ ತೊಗೊಂಡ್ವಿ. 3 ಜನಕ್ಕೆ 1200, ಅಂದರೆ ಪರ್ ಪರ್ಸನ್ 400 ರೂಪಾಯಿ ಆಗುತ್ತೆ ಸೆಂಟ್ ಮೇರಿಸ್ ಐಲ್ಯಾಂಡ್ ವಿಸಿಟ್ ಮಾಡೋದಕ್ಕೆ. ಓಕೆ, ರೀಸನಬಲ್ ಅನ್ನಿಸ್ತು. ಈಗ ಕ್ಯಾಮ್ರಾಗೇನು ಎಕ್ಸ್ಟ್ರಾ ಏನೂ ಚಾರ್ಜ್ ಮಾಡಿಲ್ಲ, ಅಲ್ಲಿ ಎಲ್ಲೂ ಬರೆದೂ ಇಲ್ಲ. ಸೊ ನನಗನ್ಸೋ ಪ್ರಕಾರ ನೀವು ಕ್ಯಾಮ್ರಾ ಡ್ರೋನ್ನ ಆರಾಮಾಗಿ ತೊಗೊಂಡು ಹೋಗ್ಬೋದು. ಬನ್ನಿ, ಬೋಟ್ ಬರ್ತಾ ಇದೆ. ಸೊ ಆ ಒಂದು ಯೆಲ್ಲೋ ಬೋಟ್ ಅಂತಂದರು. ಕಬಾಯ್ ಕೇತನ್, ಪ್ಲೇ ಬಾಯ್ ವಿಪಲ್, ಬೋಟ್ ದಾರಿಸ್ಕೊಂಡು ಅಲ್ಲಿಂದಲೇ ತೊಗೊಂಡು ಯಾವುದೋ ಬೋಟ್ ಬರ್ತಾರೆ. ಡೀಸೆಂಟ್ ಬಾಯ್ ಹೇಮಂತ್. हो गया, हाथ से साइन करना, ऐसे कर, थैंक यू ऐसे करते ना, थैंक यू. Two hours later. ಮಧ್ಯದಲ್ಲಿದ್ದೀವಿ. ಅಲ್ಲಿ ಕೇತನ್ ಮತ್ತೆ ವಿಪುಲ್ एक दूसरे को मार रहे थे. Tomorrow.
later. 1 hour later. ಸ್ನೇಹಿತರೆ, ಇಲ್ಲಿಂದ ನಾವು ಕುಂದಾಪುರಕ್ಕೆ ಹೋದ್ವಿ. ಕುಂದಾಪುರಲ್ಲಿ ಆ ಒಂದು ದಿನ ನಾವು ಫುಲ್ ಎಂಜಾಯ್ ಮಾಡಿ ಕುಂದಾಪುರದ ಡೆಲ್ಟಾ ಬೀಚ್ ಪಾಯಿಂಟ್ ಹತ್ರ ನಾವು ಉಳ್ಕೊಂಡಿದ್ದೀವಿ. ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತದನಂತರ ಅಲ್ಲೇ ಹತ್ರದಲ್ಲಿರುವಂತ ಒಂದು ಸಣ್ಣ ಮ್ಯಾಂಗ್ರೋವ್ ಬ್ಯಾಕ್ ವಾಟರ್ಸ್ಗೆ ಹೋಗಿದ್ವಿ. ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾದ್ಮೇಲೆ 2 hours later. ಸ್ನೇಹಿತರೆ, ಕೋಸ್ಟಲ್ಸ್ ಆಫ್ ಕರ್ನಾಟಕನ ಅನಿವಾರ್ಯತೆಯಿಂದ ಇಲ್ಲಿಗೆ ನಿಲ್ಲಿಸಬೇಕಾಗ್ತಿದೆ. ಯಾಕಂದ್ರೆ ಈ ಒಂದು ಕೋಸ್ಟಲ್ಸ್ ಆಫ್ ಕರ್ನಾಟಕದ ಮೂಲವಾಗಿದ್ದು ನಮ್ಮ ನೇತ್ರಾನಿ ಐಲ್ಯಾಂಡ್ ಹತ್ರ ಇರುವಂತ ಸ್ಕೂಬಾ ಡೈವಿಂಗ್ ನ ತೋರಿಸುವಂತದ್ದಾಗಿತ್ತು. ಕಾರಣಾಂತರಗಳಿಂದ ಮುರುಡೇಶ್ವರದ ನೇತ್ರಾನಿ ದ್ವೀಪದಲ್ಲಿ ಯಾವುದೇ ರೀತಿ ಸ್ಕೂಬಾ ಡೈವಿಂಗ್ ಆಕ್ಟಿವಿಟಿ ಇಲ್ಲದೆ ಇರೋ ಕಾರಣ ನಾವು ಈ ಒಂದು ಕೋಸ್ಟಲ್ಸ್ ಆಫ್ ಕರ್ನಾಟಕನ ಇಲ್ಲಿಗೆ ಸ್ಟಾಪ್ ಮಾಡಿ ವಾಪಸ್ಸು ಬೆಂಗಳೂರಿಗೆ ಹೊರಟ್ವಿ. ನಮ್ಮ ಭವ್ಯವಾದ ಕರಾವಳಿನ ನಾನು ನಿಮ್ ಮುಂದೆ ಮತ್ತೆ ತಗೋಬರ್ತೀನಿ. ಕೋಸ್ಟಲ್ಸ್ ಆಫ್ ಕರ್ನಾಟಕದ ಪಾರ್ಟ್ 3 ಮತ್ತೆ ಬರುತ್ತೆ. ಸ್ವಲ್ಪ ಸಮಯ ಕೊಡಿ, ಬೇಗ ವಾಪಸ್ ಬರ್ತೀನಿ. ಅಲ್ಲಿ ತನಕ ಈ ಒಂದು ಚಾನೆಲ್ನ ಫಾಲೋ ಮಾಡ್ತೀರಿ. ಮತ್ತೆ ಧನ್ಯವಾದಗಳು.